ಇನ್ನು ದೀಪಾವಳಿ ಪ್ರಯುಕ್ತ ಲಾಂಗ್ ವೀಕೆಂಡ್ ರಜವನ್ನು ಅನುಭವಿಸಿ ಊರಿಗೆ ಹೋಗಿ ಬಹುತೇಕರು ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ. ದೀಪಾವಳಿಗೆ ಅಂತ ಹಬ್ಬಕ್ಕೆ ಊರಿಗೆ ಹೋಗಿದ್ದವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಇವತ್ತಿಂದ ಕೆಲಸ ಮತ್ತೆ ಶುರು. ಬೆಳಗ್ಗೆ ಮೆಟ್ರೋಗಾಗಿ ಪ್ರಯಾಣಿಕರಿಂದ ದೊಡ್ಡ ಕ್ಯೂ ಕಂಡು ಬಂತು. ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲೂ ಫುಲ್ ರಶ್. ಪ್ರಯಾಣಿಕರಿಂದ ತುಂಬಿಕೊಂಡಿತ್ತು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ. ಯಾಕೆಂದರೆ ಅದು ಜಂಕ್ಷನ್ ಅಲ್ವಾ, ಹಾಗಾಗಿ ವಿಪರೀತವಾಗಿ ಜನ ಇದ್ದೇ ಇರ್ತಾರೆ ಸಹಜವಾಗಿ. ಯಾವುದೇ ಟ್ರೈನ್ ಕನೆಕ್ಟಿವಿಟಿ ಬೇಕು ಅಂತಂದ್ರೂ ಕೂಡ ನಿಮಗೆ ಮೆಜೆಸ್ಟಿಕ್ನಲ್ಲಿ ಸಿಗುತ್ತೆ. ಹಾಗಾಗಿ ಬೆಳಗ್ಗೆನೇ ಬೇರೆ ಬೇರೆ ಊರುಗಳಿಂದ ಬಸ್ಸಲ್ಲಿ ರೈಲ್ಗಳಲ್ಲಿ ಬಂದು ಇಳಿದಂಥವರು ಅವರವ್ರ ಏರಿಯಾಗೆ ಹೋಗಬೇಕು ಅಂತಂದರೆ ಮೆಟ್ರೋ ಅವಲಂಬಿಸ್ತಾರೆ. ನೋಡಿ ಅಲ್ಲಿ ಎಸ್ಕಲೇಟರ್ ಕಂಪ್ಲೀಟ್ ಜಾಮ್ ಆಗೋ ರೀತಿಯಲ್ಲಿ ಜನ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ, ಸಾಮಾನ್ಯ ದಿನಗಳಿಗಿಂತಲೂ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನಲ್ಲಿ ಜನದಟ್ಟಣೆ ಇವತ್ತು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ಊರಿಂದ ಬಂದಿದ್ದಾರೆ. ಈಗಲೂ ಪರಿಸ್ಥಿತಿ ಹಾಗೆ ಮುಂದುವರೆದಿದೆಯಾ? ಅರವಿಂದ, ಇಲ್ಲ ಅರವಿಂದ, ಈಗ ಅಂದ್ರೆ ಕಡಿಮೆ ಆಗಿದೆ ಈಗ ಕ್ರೌಡು. ಏನಂದ್ರೆ 8 ಗಂಟೆ ಮತ್ತೆ 7:30 ಸುಮಾರು ಒಂದು 8:45 ಕೂಡ ಇದೇ ರೀತಿಯಂತ ಕ್ರೌಡ್ ಇತ್ತು. ಯಾಕಂದ್ರೆ ಎಲ್ಲರೂ ಊರುಗಳಿಗೆ ಹೋಗಿದ್ರು, ಎಲ್ಲ ಏಕಾಏಕಿ ವಾಪಸ್ ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾಗಿತ್ತು. ಹಲವರು ರಾತ್ರಿನೇ ಬಂದು ಕೆಲಸ ಕಾರ್ಯಗಳಿಗೆ ಹೋಗುವಂತ ಜನ ಕೂಡ ಇದ್ರು. ಜೊತೆಗೆ ಊರಿಂದ ವಾಪಸ್ ಬಂದವರು ತಮ್ಮ ತಮ್ಮ ಮನೆಗಳ ಕಡೆಗೆ ಹೊರಟಂತವ್ರು ಕೂಡ ನೀವು ಗಮನಿಸಬಹುದು. ಆ ದೃಶ್ಯಗಳಲ್ಲಿ ಲಗೇಜ್ಗಳನ್ನ ಇಟ್ಕೊಂಡು ಸಂಪೂರ್ಣ 4-5 ದಿನ ಊರು ಬಿಟ್ಟಿದ್ದಂತ ಜನ ಎಲ್ಲರೂ ಕೂಡ ಏಕಾಏಕಿ ವಾಪಸ್ ಬಂದಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕ್ರೌಡ್ ತುಂಬಿತ್ತು. ಏನು ನಿಲ್ದಾಣ ಆಗಿರ್ಬೋದು, ಜೊತೆಗೆ ಟ್ರೈನ್ಗಳಾಗಿರ್ಬೋದು, ಟ್ರೈನ್ಗಳ ಒಳಗೂ ಕೂಡ ಕಾಲಿಡೋದಕ್ಕೂ ಕೂಡ ಆಗದಂತ ರಶ್ ಆಗಿತ್ತು. ಜೊತೆಗೆ ಹೊರಗಡೆನು ಅಂದ್ರೆ ಮೆಟ್ರೋ ನಿಲ್ದಾಣ ಏನಿದೆ, ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಹೊರಗಡೆ ಕೂಡ ಸುಮಾರು ಒಂದು 500 ಮೀಟರ್ ವರೆಗೂ ಕೂಡ ಲೈನಲ್ಲಿ ನಿಂತ್ಕೊಂಡು ಒಳಗಡೆ ಎಂಟರ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವೆಲ್ಲದಕ್ಕೂ ಕಾರಣ ಏನಂದ್ರೆ ಏಕಾಏಕಿ ಜನ ಅಂದ್ರೆ ಇವತ್ತು ಎಲ್ಲರೂ ಕೂಡ ಒಂದೇ ಸಲ ಬೆಂಗಳೂರಿಗೆ ವಾಪಸ್ ಏನ್ ಬಂದ್ರು, ಇದರಿಂದ ಆದಂತ ಕ್ರೌಡ್ ಅರವಿಂದ್ ಈಗ ಕಡಿಮೆ ಆಗಿದೆ. ಈಗ ಯಾವುದೇ ರೀತಿಯಾದಂತ ಕ್ರೌಡ್ ಇರುವಂತದ್ದೇನು ಕಂಡು ಬರ್ತಾ ಇಲ್ಲ. ರೈಟ್, ಥ್ಯಾಂಕ್ ಯು ಮದೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬೆಳಗಿನ ಹೊತ್ತಲ್ಲಿ ಎಲ್ಲರೂ ಕೂಡ ಓವರ್ ನೈಟ್ ಜರ್ನಿ ಮಾಡಿ ಬಂದಿರ್ತಾರಲ್ಲ, ಬೆಳಗ್ಗೆ ಒಂದು 2 hours 3 hours ಈ ಥರ ಇರುತ್ತೆ. ಆ ನಂತರ ಎಲ್ಲವೂ ಕೂಡ ತಹಬದಿಗೆ ಬರುತ್ತೆ.